ಬೆಲ್ಲದೊಳಗೆ ಒಂದು ಆರ್ಗ್ಯಾನಿಕ್ ಬೆಲ್ಲ ಅಂತ ಬರುತ್ತೆ, ಸೋಡಾ ಬೆಲ್ಲ ಅಂತೇಳಿ 2 ಥರ ಬರುತ್ತೆ. ಹೋದ ವರ್ಷ 900 ಟನ್ ಕಬ್ಬು ನುರಿಸಿದೆವು ಆಲಿಮನಿ ಒಳಗೆ. ಈ ವರ್ಷ ಇಲ್ಲಿ ತನಕ ಈಗ ಒಂದು 500 ಟನ್ ಕಬ್ಬು ನುರಿದೈತೆ ನಮ್ಮದು. ಜವಾರಿ ಬೆಲ್ಲ ಅಂದ್ರೆ ಭಾಳ ಬೆಸ್ಟ್ ಅಲ್ರಿ ಇದು. ಎಲ್ಲರಿಗೆ ತಿರ್ಲಾಕ ಮಾಡ್ಲಕ್ಕ ಅಗದಿ ಭಾಳ ಇವನ್ ರೀ ಇದು. ಪಾಕ್ ಆರ್ಗ್ಯಾನಿಕ್ ರೀ, ಅದು 100 ರೂಪಾಯಿ ಲೀಟರ್ ಮಾಡ್ತೇವೆ ರೀ. ಬೆಲ್ಲು 40-45 ಮಾಡ್ತೇವೆ. ದಿನ 10 ಟನ್ ನಾವು ಇಲ್ಲಿ ಕಬ್ಬು ನುರಿಸ್ತೇವೆ. 1,000 ಟನ್ ತನ ಬೆಲ್ಲ ತಯಾರಾಗ್ತದೆ ನಮ್ಮ ಟೋಟಲ್. ನಮ್ಗೆ ಇನ್ಕಮ್ ಏನಿಲ್ಲ ಅಂದ್ರೆ ಇಯರ್ಲಿ ಇನ್ಕಮ್ ಇಂತಿಷ್ಟು ಅಂತೇಳಿ ಒಂದು 8 ಲಕ್ಷ ರೂಪಾಯಿ ಇನ್ಕಮು ಸಿಗ್ತದೆ. ರಾಸಾಯನಿಕ ಬಳಸದೆ ಬೆಲ್ಲ ತಯಾರಿಸುವ ಆಲೆಮನೆ. ಇಲ್ಲಿ ತಯಾರಾಗುವ ಬೆಲ್ಲಕ್ಕಿದೆ ಹೆಚ್ಚಿನ ಬೇಡಿಕೆ. ಬೆಲ್ಲ ತಯಾರಿಕೆಯಿಂದ ಆದಾಯವೂ ಹೆಚ್ಚಳ. ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಕೆ. ಕೃಷಿ ಖಜಾನೆಗೆ ಸ್ವಾಗತ. ನಾನು ಅಭಿಷೇಕ್ ರಾಮಪ್ಪ. ಸಕ್ಕರೆ ನಾವು ಪ್ರತಿದಿನವೂ ಒಂದಿಲ್ಲೊಂದು ವಿಧದಲ್ಲಿ ಸೇವಿಸುವ ಸಿಹಿ ಪದಾರ್ಥ. ಆದರೆ ಇತ್ತೀಚೆಗೆ ಸಕ್ಕರೆಗಿಂತ ಸಾಂಪ್ರದಾಯಿಕ ವಿಧಾನದಲ್ಲಿ ತಯಾರಿಸಿದ ಬೆಲ್ಲಕ್ಕೆ ಡಿಮಾಂಡ್ ಹೆಚ್ಚುತ್ತಾ ಇದೆ. ಈ ಹಿನ್ನೆಲೆ ಬೆಲ್ಲ ತಯಾರಿಸುವ ಆಲೆಮನೆಗಳನ್ನು ಸ್ಥಾಪಿಸಿ ಬೆಲ್ಲ ತಯಾರಿಸೋಕೆ ಸಾಕಷ್ಟು ಜನರು ಮುಂದೆ ಬರ್ತಿದ್ದಾರೆ. ವಿಜಯಪುರದ ರೈತರೊಬ್ಬರು ಆಲೆಮನೆ ಸ್ಥಾಪಿಸಿ ಅದರಲ್ಲಿ ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಸುತ್ತಿದ್ದಾರೆ. ಇಂದು ರಾಸಾಯನಿಕ ಮುಕ್ತವಾದ ಬೆಲ್ಲ ತಯಾರಿಸುವ ಕುರಿತು ಮಾಹಿತಿ ತಿಳಿಯೋಣ. ನಾವು ಪ್ರತಿದಿನವೂ ಸಕ್ಕರೆಯನ್ನ ಸೇವಿಸುತ್ತೇವೆ. ಸಿಹಿ ತಿಂಡಿಗಳ ಜತೆಯಲ್ಲೇ ಸಂಸ್ಕರಿಸಿದ ಉತ್ಪನ್ನಗಳಲ್ಲೂ ಸಕ್ಕರೆ ಅಂಶ ಹೆಚ್ಚಾಗಿರುತ್ತೆ. ಸಕ್ಕರೆ ಅಂಶ ಹೆಚ್ಚುತ್ತಿರೋದ್ರಿಂದ ಮನುಷ್ಯರಲ್ಲಿ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಕಂಡುಬರ್ತಾ ಇವೆ. ಹಾಗಾಗಿ ಸಹಸ್ರಾರು ವರ್ಷಗಳಿಂದ ನಮ್ಮ ಪೂರ್ವಜರು ತಯಾರಿಸಿ ಬಳಸಿಕೊಂಡು ಬಂದಿದ್ದ ಬೆಲ್ಲಕ್ಕೆ ಈಗ ಬೇಡಿಕೆ ಹೆಚ್ಚುತ್ತಿದೆ. ಹಲವು ದಶಕಗಳವರೆಗೆ ಗ್ರಾಮೀಣ ಭಾಗದಲ್ಲಿ ಜನರು ಬೆಲ್ಲ ತಯಾರಿಸಿ ಬಳಸ್ತಾ ಇದ್ರು. ಆದ್ರೆ ಸಾಕಷ್ಟು ಕಾರಣಗಳಿಂದಾಗಿ ಆಲೆಮನೆಗಳು ಮುಚ್ಚಿದ್ದರಿಂದ ಬೆಲ್ಲ ತಯಾರಿಕೆ ಪ್ರಮಾಣ ಕಡಿಮೆಯಾಗಿತ್ತು. ಆದ್ರೆ ಬದಲಾದ ಸಂದರ್ಭದಲ್ಲಿ ಬೆಲ್ಲಕ್ಕೆ ಹೆಚ್ಚಿನ ಬೇಡಿಕೆ ಬಂದಿದೆ. ಈಗ ಬೆಲ್ಲದಲ್ಲಿ 10 ವಿಧಗಳಿದ್ದು ಮಾರುಕಟ್ಟೆಗೆ ಅನುಗುಣವಾಗಿ ಬೆಲ್ಲ ತಯಾರಿಸಲಾಗುತ್ತಿದ್ದು ಈಗ ಬೆಲ್ಲ ತಯಾರಿಕೆ ಉದ್ಯಮದ ಸ್ವರೂಪವನ್ನೇ ಪಡೆದುಕೊಳ್ತಾ ಇದೆ. ಬೆಲ್ಲದಲ್ಲಿ ಹೇರಳ ಪೋಷಕಾಂಶಗಳು. ಇನ್ನು ಸಕ್ಕರೆ ಉತ್ಪಾದನೆ ಮಾಡುವಾಗ ಕಬ್ಬಿನ ರಸದಲ್ಲಿರುವ ಸಕ್ಕರೆ ಅಂಶ ಅಥವಾ ಸುಕ್ರೋಸ್ ಅನ್ನು ಮಾತ್ರ ಹೊರತೆಗೆಯಲಾಗುತ್ತೆ. ಉಳಿದ ಅಂಶಗಳಿಂದ ಬೇರೆ ಬೇರೆ ಉಪ ಉತ್ಪನ್ನಗಳನ್ನ ತಯಾರಿಸಲಾಗುತ್ತೆ. ಆದರೆ ಬೆಲ್ಲ ತಯಾರಿಸುವಾಗ ಕಬ್ಬಿನ ಹಾಲಿನಲ್ಲಿರುವ ನೀರಿನ ಅಂಶವನ್ನ ಕುದಿಸಿ ತೆಗೆಯೋದ್ರಿಂದ ಉಳಿದ ಎಲ್ಲಾ ಅಂಶಗಳು ಕೂಡ ಬೆಲ್ಲದಲ್ಲೇ ಉಳಿಯುತ್ತವೆ. ಇದರಿಂದ ಬೆಲ್ಲದಲ್ಲಿ ಕ್ಯಾಲ್ಸಿಯಂ, ರಂಜಕ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತು ಕಬ್ಬಿಣ ಮತ್ತು ಸತು ಮತ್ತು ತಾಮ್ರ, ಪೋಲಿಕ್ ಆಮ್ಲ ಮತ್ತು ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು ಹೇರಳವಾಗಿರುತ್ತವೆ. ಹಾಗಾಗಿ ಎಲ್ಲಾ ವಿಧದಲ್ಲೂ ಸಕ್ಕರೆಗಿಂತ ಬೆಲ್ಲ ಅತ್ಯುತ್ತಮ ಅನ್ನೋದು ತಜ್ಞರ ಅಭಿಪ್ರಾಯ. ಬೆಲ್ಲ ಉತ್ಪಾದನೆಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ. 2021-22ನೇ ಸಾಲಿನಲ್ಲಿ 5.5 ಲಕ್ಷ ಟನ್ ಬೆಲ್ಲ ರಫ್ತು. ಜಗತ್ತಿನಾದ್ಯಂತ ಸುಮಾರು 25 ರಾಷ್ಟ್ರಗಳಲ್ಲಿ ವಾರ್ಷಿಕ 1.3 ಕೋಟಿ ಟನ್ ಬೆಲ್ಲವನ್ನ ಉತ್ಪಾದಿಸಲಾಗ್ತಾ ಇದೆ. ಅದರಲ್ಲಿ ಭಾರತವೇ ಅಗ್ರಸ್ಥಾನದಲ್ಲಿದ್ದು ವಿಶ್ವದ ಒಟ್ಟು ಬೆಲ್ಲ ಉತ್ಪಾದನೆಯಲ್ಲಿ
ಅರ್ಧದಷ್ಟು ಭಾರತದಲ್ಲೇ ತಯಾರಿಸಲಾಗ್ತಿದೆ. ಕೊಲಂಬಿಯಾ ನಂತರದ ಸ್ಥಾನದಲ್ಲಿದ್ದು, ಅಲ್ಲಿ ವಿಶ್ವದ ಒಟ್ಟು ಬೆಲ್ಲ ಉತ್ಪಾದನೆಯ 11% ತಯಾರಿಸಲಾಗ್ತಿದೆ. ಇನ್ನು ಭಾರತದಿಂದ ಇಂಡೋನೇಷ್ಯಾ, ತಾಂಜೇನಿಯಾ, ನೈಜೀರಿಯಾ, ಯುಎಇ, ನೇಪಾಳ ಮತ್ತು ಯುಎಸ್ಎಗೆ ಹೆಚ್ಚಿನ ಪ್ರಮಾಣದ ಬೆಲ್ಲವನ್ನ ರಫ್ತು ಮಾಡಲಾಗ್ತಿದೆ. ನಮ್ಮ ರಾಜ್ಯದಲ್ಲಿ ಕಬ್ಬು ಹೆಚ್ಚಾಗಿ ಬೆಳೆಯುವ ಜಿಲ್ಲೆಗಳಲ್ಲಿ ಸಕ್ಕರೆ ಕಾರ್ಖಾನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ. ಬಹುತೇಕ ಎಲ್ಲಾ ರೈತರು ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬನ್ನ ಮಾರ್ತಾ ಇದ್ದಾರೆ. ಕೆಲವು ರೈತರು ಮಾತ್ರ ಆಲೆಮನೆಯಲ್ಲಿ ಬೆಲ್ಲ ತಯಾರಿಸ್ತಾ ಇದ್ದಾರೆ. ಇನ್ನು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಕನ್ನೂರ ಗ್ರಾಮದ ರೈತ ಅಪ್ಪು ವೀರಭದ್ರಪ್ಪ ಬೆಳ್ಳುಂಡಗಿ ಅವರು ಕಬ್ಬು ಬೆಳೆಗಾರರು. ಇವರಿಗೆ ಒಟ್ಟು 30 ಎಕರೆ ಜಮೀನಿದ್ದು 20 ಎಕರೆಯಲ್ಲಿ ಕಬ್ಬನ್ನ ಬೆಳೆಯುತ್ತಿದ್ದಾರೆ. ಅವರು ಈ ಮೊದಲು ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬನ್ನ ನೀಡ್ತಾ ಇದ್ರು. ಆದ್ರೆ ಅವರು ಬೆಲ್ಲ ತಯಾರಿಸುವ ಉದ್ದೇಶದಿಂದ ಆಲೆಮನೆ ತೆರೆದಿದ್ದು, ಅದರಲ್ಲಿ ರಾಸಾಯನಿಕ ಮುಕ್ತ ಬೆಲ್ಲವನ್ನ ತಯಾರಿಸುತ್ತಿದ್ದಾರೆ. ನಾವು ಇಲ್ಲಿ 30 ಎಕರೆ ಜಮೀನು ಅದ ನಮ್ಮದು. 30 ಎಕರೆ ಜಮೀನೊಳಗೆ ಒಂದು 20 ಎಕರೆ ಜಮೀನು ಕಬ್ಬು ಅದ. ಆಮೇಲೆ ನಾವೆಲ್ಲ ಫ್ಯಾಕ್ಟ್ರಿ ಕಳಿಸಿದ್ದೇವೆ ಕಬ್ಬ. ಈಗ 2 ವರ್ಷದಿಂದ ಏನಾಯಿತು, ಆಳುಗಳು ಕೆಲಸ ಕೊಟ್ಟಂಗೆ ಆಗ್ತದೆ ಅಂತೇಳಿ ನಾವೇ ಒಂದು ಅಲಿಮನಿಗೆ ತೆಗ್ದೆವು. ಅದು ಈ ಸದ್ಯ 2 ವರ್ಷದಿಂದ ಒಂದು 30 ಲೇಬರ್ ಟೋಟಲ್ ಎಲ್ಲ ಕೂಡಿ ಕಬ್ಬು ಕಟಾವು ಮಾಡೋದು, ಆಮೇಲೆ ಇಲ್ಲಿ ಗಾಣದಾಗ ಎಲ್ಲ ಕೂಡಿ ಒಂದು 30 ಲೇಬರ್ ಅದಾವು. ಅವ್ರು ವರ್ಕ್ ಕೊಟ್ಟಂಗೆ ಆಯ್ತು ಅಂತೇಳಿ ನಾವೇ ಎಲ್ಲ ಸ್ವಂತ ಅಲಿಮನಿ ತೆಗ್ದೆವು. ಆಮೇಲೆ ಕಬ್ಬು ಕಟಾವು ಮಾಡೋರಿಗೆ ಅಡ್ವಾನ್ಸ್ ಕೊಟ್ಟು ಅವರೊಂದು 8 ಜನ ಇಟ್ಕೊಂಡಿದ್ದೆವು. ಆಮೇಲೆ ಇಲ್ಲಿ ಗಾಣದವ್ರಿಗೆ ಅಡ್ವಾನ್ಸ್ ಕೊಟ್ಟು ಅವ್ರಿಗೆ ಇದು ಮಾಡಿದೆವು. ಅಪ್ಪು ವೀರಭದ್ರಪ್ಪ ಬೆಳ್ಳುಂಡಗಿ ಅವರು ಸಣ್ಣ ಪ್ರಮಾಣದಲ್ಲಿಯೇ ಆಲೆಮನೆಯನ್ನ ಸ್ಥಾಪಿಸಿದ್ದಾರೆ. 20 ಅಡಿ ಅಗಲ ಮತ್ತು 50 ಅಡಿ ಉದ್ದದ ಜಾಗದಲ್ಲಿ ಆಲೆಮನೆ ನಿರ್ಮಿಸಿದ್ದು, ಆಲೆಮನೆಗೆ ಬೇಕಾಗುವ ಯಂತ್ರೋಪಕರಣಗಳು ಮತ್ತು ವಸ್ತುಗಳಿಗೆ ಸುಮಾರು 9 ರಿಂದ 10 ಲಕ್ಷ ರು ಬಂಡವಾಳವನ್ನ ಹೂಡಿದ್ದಾರೆ. ಇವರು ತಮ್ಮ ತೋಟದಲ್ಲಿ ಬೆಳೆದ ಕಬ್ಬಿನ ಜತೆಯಲ್ಲೇ ರೈತರಿಂದಲೂ ಕಬ್ಬು ಖರೀದಿಸಿ ಬೆಲ್ಲವನ್ನ ಮಾಡುತ್ತಿದ್ದಾರೆ. ಹೋದ ವರ್ಷ 900 ಟನ್ ಕಬ್ಬು ನುರಿಸಿದೆವು ಆಲಿಮನೆಯೊಳಗೆ. ಈ ವರ್ಷ ಇಲ್ಲಿ ತನಕ ಈಗ ಒಂದು 500 ಟನ್ ಕಬ್ಬು ನುರಿದಿದೆ ನಮ್ಮದು. ಆಮೇಲೆ ಕಬ್ಬು ಹೊರಗಿಂದು ಕೊಂಡು ತೊಗೋತೇವೆ. ಆಮೇಲೆ ಸ್ವಂತದ್ದು ಕಬ್ಬಿದೆ. ಎಲ್ಲ ಥರ ನಾವು ಕಬ್ಬು ನಮ್ಮಲ್ಲಿ ಇದು ಮಾಡ್ಕೋತೇವೆ. ಆಮೇಲೆ ಆ ಕಬ್ಬು ಕಟಾವು ಮಾಡಿ ನಾವು ಇದು ಟೋಟಲ್ ಒಂದು 9 ರಿಂದ 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೆವು. ಒಂದು ಟ್ಯಾಕ್ಟ್ರ್, ಅದೊಂದು ಕೆಲಸ ಇದೆ. ಇದು 20-50 ಸೆಡ್ ಇದೆ. ಆಮೇಲೆ ಗಾಣದ ಜಾಗ ಅದೊಂದು 20-50 ಅದು ಜಾಗ ಇದೆ. ಆಮೇಲೆ ಕ್ರೆಷರ್ ಬರುತ್ತೆ 9 ಲಕ್ಷ 4.5 ಲಕ್ಷ ರೂಪಾಯಿ ಕ್ರೆಷರ್ ಇದೆ. ಅದು 20 HP ಕ್ರೆಷರ್ ಬರುತ್ತೆ 4 ನಂಬರ್ ಅಂತೇಳಿ. ಆಮೇಲೆ ಕಡಾಯಿ ಗಿಡಾಯಿ ಸೆಡ್ ಎಲ್ಲ ಹಿಡಿದು 9-9.5 ಲಕ್ಷ ರೂಪಾಯಿ ಆಗಿದೆ ನಂದಿದು. ಆಮೇಲೆ ಇದು ಏನು ಮಾಡ್ತೇವೆ ನಾವು, ಎಲ್ಲ ಥರ ಬೆಲ್ಲ ತಯಾರು ಮಾಡ್ತೇವೆ. ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟಿದ್ದೇವೆ ನಾವು. ಆರೋಗ್ಯಕರ ಅಂಶಗಳನ್ನು ಹೆಚ್ಚಾಗಿ ಹೊಂದಿರುವ ಬೆಲ್ಲಕ್ಕೆ ದೇಶ ವಿದೇಶಗಳಲ್ಲೂ ಹೆಚ್ಚಿನ ಡಿಮಾಂಡ್ ಇದೆ. ಹಾಗಾಗಿ ರಾಸಾಯನಿಕ ಮುಕ್ತವಾಗಿ ಸಾವಯವ ಬೆಲ್ಲ ಉತ್ಪಾದಿಸುವುದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ದಶಕಗಳ ಹಿಂದೆ ಕಬ್ಬು ಬೆಳೆದ ಬಳಿಕ ತಾತ್ಕಾಲಿಕವಾಗಿ 3-4 ತಿಂಗಳು ಆಲೆಮನೆ ಸ್ಥಾಪಿಸಿ ಬೆಲ್ಲವನ್ನ ತಯಾರಿಸುತ್ತಿದ್ರು. ಆದ್ರೆ ಆಲೆಮನೆ ಸಂಸ್ಕೃತಿ ಕ್ರಮೇಣ ಕಣ್ಮರೆಯಾಗಿತ್ತು. ಈಗ ಸಾಕಷ್ಟು ರೈತರು ಆಲೆಮನೆ ಸ್ಥಾಪಿಸಿ ಬೆಲ್ಲವನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ. ಇನ್ನು ರೈತರು ಆಲೆಮನೆ ಸ್ಥಾಪಿಸಿದರೆ ಅದರಿಂದ ಕನಿಷ್ಠ 8 ರಿಂದ 10 ಜನರಿಗೆ ಕೆಲಸವನ್ನ ಕೊಡಬಹುದು. ಜತೆಗೆ ಬೆಲ್ಲವನ್ನ ತಯಾರಿಸಿ ಮಾರಾಟ ಮಾಡುವ ಮೂಲಕವೂ
ಹೆಚ್ಚಿನ ಲಾಭವನ್ನ ಪಡೆಯಬಹುದು. 10-20 ಮಂದಿಗೆ ವರ್ಕ್ ಕೊಟ್ಟದೊಂದು ಇದು ಆಗ್ತದೆ. ಮತ್ತವ್ರು ಮಾಡೋದ್ರಿಂದ ಜವಾರಿ ಅನ್ನೋದು ಒಂದು ಸ್ವಲ್ಪ ಹೆಚ್ಚಿಗೆ ಇದು ಆಗ್ತದೆ. ನಮ್ಮಲ್ಲಿ ಕೆಮಿಕಲನ್ನು ಕಡಿಮೆ ಮಾಡಿಸಿ ಜವಾರಿನೇ ಹೆಚ್ಚಿಗೆ ಯೂಸ್ ಮಾಡೋದ್ರಿಂದ ಶರೀರ ಚಲೋ ಆಗ್ತದೆ. ಮತ್ತವ್ರು ಮಾಡೋದ್ರಿಂದ ಒಂದು 8-10 ಮಂದಿ ಕೆಲಸನೂ ಕೊಡ್ಬೋದು. ಆಮೇಲೆ ಅವ್ರು ಮಾಡೋದ್ರಿಂದ ಅವ್ರು ಹೊಲ್ದಾನ ಕಬ್ಬು ಅವರೇನೇ ಇದು ಮಾಡ್ಕೋಬೋದು, ಫ್ಯಾಕ್ಟ್ರಿ ಕಳಿಸೋದಿಲ್ಲ. ಈ ಫ್ಯಾಕ್ಟ್ರಿ ಕಳಿಸ್ಬೇಕಾದ್ರೆ ಗ್ಯಾಂಗಿನವ್ರಿಗೆ ಏನು ಮಾಡ್ಕೊ 5,000 6,000 ರೊಕ್ಕ ಕೇಳ್ತಾರೆ. ಅದನ್ನು ಉಳಿತದೆ ನಮಗೆ, ಯಾಕಂದ್ರೆ ಅವ್ರಿಗೆ ರೊಕ್ಕ ಕೊಟ್ಟಕಿಸಂದ್ರೆ ಫ್ಯಾಕ್ಟ್ರಿ ಕಳಿಸೋ ಇದು ಇರೋದಿಲ್ಲ. ನಮ್ಮಲ್ಲಿ ನಾವು ಕಡ್ಕೊಂಡು ನಾವೇ ಗಾಣ ಮಾಡ್ಲತ್ತೀವಿ ಅಂದ್ರೆ ಅದನ್ನು ರೊಕ್ಕ ಉಳಿತದೆ ನಮಗೆ. 10 ಟನ್ ಕಬ್ಬಿನಿಂದ 1 ಟನ್ ಬೆಲ್ಲ ಉತ್ಪಾದನೆ. ಕಬ್ಬು ಕಟಾವಾದ ಬಳಿಕ ಅದನ್ನ ಆಲೆ ಮನೆಗೆ ತಂದು ಅಲ್ಲಿ ಕಬ್ಬಿನ ಹಾಲು ತೆಗೆದು ಬೆಲ್ಲವನ್ನ ತಯಾರಿಸಲಾಗತ್ತೆ. ಅಪ್ಪು ವೀರಭದ್ರಪ್ಪ ಬೆಳ್ಳುಂಡಗಿ ಅವರು ಇಲ್ಲಿ ಪ್ರತಿದಿನವೂ 10 ಟನ್ ಕಬ್ಬು ನುರಿಸುತ್ತಿದ್ದಾರೆ. 10 ಟನ್ ಕಬ್ಬು ನುರಿಸಿ ಅದರ ಹಾಲಿನಿಂದ ಬೆಲ್ಲ ಮಾಡಿದಾಗ 1 ಟನ್ ಬೆಲ್ಲ ಉತ್ಪಾದನೆಯಾಗತ್ತೆ. ಇವರು ಮಾರುಕಟ್ಟೆಯ ಬೇಡಿಕೆಗೆ ಅನುಗುಣವಾಗಿ ವಿವಿಧ ತೂಕ ಮತ್ತು ಆಕಾರದ ಬೆಲ್ಲವನ್ನ ತಯಾರಿಸಿ ಮಾರಾಟ ಮಾಡ್ತಿದ್ದಾರೆ. ನಾವು ಅವ್ರಿಗೆ ಅಡ್ವಾನ್ಸ್ ಅಂದರೆ 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿರ್ತೀವಿ. ಅವ್ರು ಏನು ಮಾಡ್ತಾರೆ, ದಿನ 10 ಟನ್ ನಮಗೆ ನುರಿಸ್ಕೊಡ್ತಾರೆ. ಅವ್ರಿಗೆ ಏನಿದೆ ಫ್ಯಾಕ್ಟ್ರಿ ರೇಟ್ ಏನು ಟನ್ನೇಜ್ ಮೇಲೆ ಇರುತ್ತೆ, ಆ ಟನ್ನೇಜ್ ಮೇಲೆ ಕಡಿತಾರೆ. ಆಮೇಲೆ ಅವ್ರಿಗೇನು ಇನ್ನೊಂದು ಪ್ರಾಫಿಟ್ ಅಂತಂದರೆ ವಾಡಿ ಎತ್ತು ಮಾರ್ತಾರೆ ಅವರು. ಅದೊಂದು ಸ್ವಲ್ಪ ಡೈಲಿ ಅವ್ರಿಗೆ ಏನಿಲ್ಲಂದ್ರೂ 400-500 ರೂಪಾಯಿ ವಾಡಿದು ಇದು ಮಾಡ್ಕೋತಾರೆ. ಆಮೇಲೆ ನಾವು ದಿನ 10 ಟನ್ ನಾವು ಇಲ್ಲಿ ಕಬ್ಬು ನುರಿಸ್ತೇವೆ. 10 ಟನ್ ಕಬ್ಬು ನುರಿಸ್ತೇವೆ ಅಂದ್ರೆ ನಮ್ಗೆ 1 ಟನ್ ಬೆಲ್ಲ ತಯಾರಾಗ್ತದೆ. ಒಂದು 1,000 ಟನ್ ತನಕ ಬೆಲ್ಲ ತಯಾರಾಗ್ತದೆ ನಮ್ಮ ಟೋಟಲ್. ಆಮೇಲೆ ಆ ಬೆಲ್ಲ ಏನು ಮಾಡ್ತೇವೆ, ಇಲ್ಲಿ ಜಾಗದ ಮೇಲೂ ಕಪ್ ಮಾಡ್ತೇವೆ. ಜಾಸ್ತಿ ಆಯ್ತು ಅಂದರೆ ಬಿಜಾಪುರ ಮಾರ್ಕೆಟ್, ಸಾಂಗ್ಲಿ ಮಾರ್ಕೆಟ್ ಕಳಿಸ್ತೇವೆ. ಈಗ ಅದೇ ಬೆಲ್ಲದೊಳಗೆ ಒಂದು ಆರ್ಗ್ಯಾನಿಕ್ ಬೆಲ್ಲ ಅಂತ ಬರುತ್ತೆ, ಆಮೇಲೆ ಸೋಡಾ ಬೆಲ್ಲ ಅಂತೇಳಿ 2 ಥರ ಬರುತ್ತೆ. ಕ್ಯೂಬ್ ಅಂತಂದ್ರೆ ಅವು ಸಣ್ಣ ಕ್ಯೂಬ್ ಏನು ಮಾಡ್ತೇವೆ ರೀ, ಅದಕ್ಕೊಂದು ಸ್ವಲ್ಪ ಆಳು ಜಾಸ್ತಿ ಇದು ಆಗ್ತದೆ. ಅದು ಬೇಡಿಕೆ ಇದೆ ಕರೆ, ಆದ್ರೆ ನಮಗೆ ಮ್ಯಾನುಫ್ಯಾಕ್ಚರ್ ಮಾಡೋದು ಒಂದು ಸ್ವಲ್ಪ ಕೈ ಹಿಡಿತದೆ. ಡೈಲಿ ಭಾಳ ಅಂದರೆ ಡೈಲಿ ಒಂದು 8-10 ಕಿಲೋ ಮಾಡ್ತೀವಿ. ಅದನ್ನು ಸೇಲ್ ಆಗುತ್ತೆ ಜಾಸ್ತಿ, ಒಂದು 60-65 ರೂಪಾಯಿ ಕೆ ಜಿ ಹಂಗೆ ಹೋಗುತ್ತೆ. ಅದನ್ನು ಕ್ರೆಷರ್ ಚಲೋ ಮಾಡಿದೆವು ಅಂದರೆ 45ರಿಂದ 50 ನಿಮಿಷದೊಳಗೆ ಕ್ರೆಷರ್ 1,000 ಲೀಟ್ರ್ ಹಾಲು ತೆಗಿತೆ. ಆ ಹಾಲು ತೆಗೆದ ಬಳಕೆ ನಾವು ಇಲ್ಲಿ ಕಡಾಯಿ ಒಳಗೆ ಹಾಕ್ತೀವಿ. ಕಡಾಯಿ ಒಳಗೆ ಹಾಕೋದ ಬಳಕೆ 2ರಿಂದ 2.5 ತಾಸು ಕಡಾಯಿದೊಳಗೆ ಕುದಿಸ್ಬೇಕು. ಕುದಿಸೋದ ಬಳಕೆ ಅದನ್ನು ತಂದು ನಾವು ಇಲ್ಲಿ ಹಿಂದಿಂದ ಮಡಿಯೊಳಗೆ ಹಾಕ್ತೀವಿ. ಮಡಿಯೊಳಗೆ ಒಂದು 15-20 ಮಿನಿಟ್ನಾಗ ಅದು ಗಟ್ಟಿ ಆಗೋಣನೇ ಬೆಲ್ಲ ತುಂಬ್ತೀವಿ. ಅದೇ ನಾವು ಬೆಲ್ಲ ತುಂಬ ಮುಂದೆ 10 kg, 5 kg, 1 kg, ಅರ್ಧ kg, ಆದಮೇಲೆ ಕ್ಯೂಬ್ ಎಲ್ಲ ಥರ ತುಂಬ್ತೀವಿ. ಅದು ತುಂಬಿದ ಬಳಕೆ ಹಿಂದಿಂದ ಒಂದು 2 ಅವರ್ಸ್ನಾಗ ಒಣಗರಣನ ಗಮಿಲಿ ಬಿಸ್ತೇವೆ. ಅವ್ರು ಮತ್ತೆ ಮಡಿ ಒಳಗೆ ಏನು ನಾವು ತುಂಬ್ತೇವಲ್ಲ ರೀ, ಆ ಟೈಮ್ದಾಗೆ ಆದಮೇಲೆ ಗುಳಿಗೆ ಅಂತ ಹಿಡಿತಾರೆ. ಅದಕ್ಕೆ ಒಬ್ಬರು ಸ್ಪೆಷಲ್ ಇರ್ತಾರೆ, ಅವ್ರು ಗುಳಿಗೆ ಹಿಡಿಯೋರು ಅಂತೇಳಿ. ಅವ್ರದ್ದೇ ಒಂದು ಸ್ಪೆಷಲ್ ಅದು. ಯಾಕಂದರೆ ಅದು ಆಣ ಆಗ್ಯೋದಿಲ್ಲ ನೋಡೋದೇ ಒಂದು ದೊಡ್ಡದಿದ್ದು. ಅದು ಆಣ ಆದ ಬಳಕೆ ಅಲ್ಲಿ ತಂದು ಇಲ್ಲಿ ಬರುತ್ತಾರೆ. ಅದು ತುಂಬಿದ ಬಳಕೆ ಒಂದು 2-3 ತಾಸ್ನಾಗ ಆರ್ತಂದ್ರೆ ನಾವು ಪೆಂಟಿ ಬೀಚ್ ಮತ್ತು ಮಾರ್ಕೆಟ್ಗೆ ಹೋಗ್ಬೋದು ಬೇಕಾದಂಗೆ. 2-3 ತಾಸ್ನಾಗ ಆರ್ತದೆ ಅದು. ಆರದ ಬಳಕೆ ಮುಂದಿನ 2-3 ತಾಸು ನಾವು ಬ್ಯಾಂಗ್ಡಿ ಹಾಕಿ ಮತ್ತು ಮಾರ್ಕೆಟ್ ಕಳಿಸ್ಬೋದು ನಾವು. ರಾಸಾಯನಿಕ ಮುಕ್ತವಾದ ಸಾವಯವ ಬೆಲ್ಲಕ್ಕೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಡಿಮಾಂಡ್ ಇದ್ದೇ ಇರುತ್ತೆ. ಆಲೆಮನೆಯಲ್ಲಿ ಎಷ್ಟು ಬೆಲ್ಲ ಉತ್ಪಾದನೆ ಆಗ್ತಿದೆ ಹಾಗೂ ಬೆಲ್ಲ ಮಾರಾಟದಿಂದ ಎಷ್ಟು ಲಾಭ ಸಿಗ್ತಿದೆ ಅನ್ನೋ ಮಾಹಿತಿ ನೀಡ್ತೀವಿ, ಬನ್ನಿ. ಬೆಲ್ಲ ತಯಾರಿಸಲು ಕಬ್ಬಿನ ಹಾಲನ್ನ ಚೆನ್ನಾಗಿ ಕುದಿಸಬೇಕಾಗತ್ತೆ. ಈ ಹಂತದಲ್ಲಿ ಬೆಲ್ಲದ ರಸಸಾರ ಹೊಂದಿಸಲು ಮತ್ತು ಮಡ್ಡಿ ಅಥವಾ ಕಲ್ಮಶವನ್ನ ತೆಗೆಯಲು ಕೆಲವೊಂದು ರಾಸಾಯನಿಕ ಬಳಸಲಾಗ್ತಾ ಇದೆ. ಆದರೆ ಅಪ್ಪು ವೀರಭದ್ರಪ್ಪ ಬೆಳ್ಳುಂಡಗಿ ಅವರು ರಸಸಾರ ಹೊಂದಿಸಲು ಸುಣ್ಣವನ್ನ ಬಳಸುತ್ತಿದ್ದಾರೆ. ಜತೆಗೆ ಮಡ್ಡಿ ತೆಗೆಯಲು ಸಸ್ಯಜನ್ಯವಾದ ಬೆಂಡೆ ಲೋಳೆ ರಸವನ್ನ ಬಳಸುತ್ತಿದ್ದಾರೆ. ಈ ಮೂಲಕ ಸಾವಯವ ವಿಧಾನದಲ್ಲೇ ಬೆಲ್ಲವನ್ನ ಉತ್ಪಾದಿಸುತ್ತಿದ್ದೇವೆ ಅಂತಾರೆ ಆಲೆಮನೆಯಲ್ಲಿ ಕೆಲಸ ಮಾಡುವ ಜಕ್ಕಪ್ಪ ಅವರು. ಈ ಆರ್ಗ್ಯಾನಿಕ್ ಬೆಲ್ಲ ಏನು ಕೆಮಿಕಲ್ ಏನೇನು ಹಾಕಲ್ರಿ, ಬರೀ ಹಾಲು ರೀ, ಬರೀ ಬೆಂಡಿದು ಕಟ್ಗಿದ್ರಿ.
ಬರೀ ಬೆಂಡಿ ಕಟ್ಟಿಗೆ ಹಾಕಿ ಲೊಳೆ ಹಾಕಿ ಅದು ಮಳಿ ತೊಗೊಂಡ್ಬಿಡ್ತೀವಿ ಅಷ್ಟೇ. ಇಷ್ಟೇ ಮಾಡ್ತೀವಿ ರೀ. ಅದ್ರ ಹೊತ್ತು ಏನು ಹಾಕಲ್ಲ ರೀ. ಅದಕ್ಕೆ ಅಗದಿ ಪ್ಯೂರ್ ಇರ್ತದೆ ರೀ ಬೆಲ್ಲ ಮಾತ್ರ. ಅಂದ್ರೆ ಇದು ಬೆಲ್ಲ ತೆಗಿಯೋರು ನಾವೇ ರೀ. ಈ ಪೌಡ್ ಮ್ಯಾಗ ಹಿಡಿದೇವಂದ್ರೆ ರೀ ಕಡ್ಲಿಕ್ಕೆ ಶುರು ಮಾಡ್ತದೆ ರೀ. ಅದು ಹೆಂಗೆ ಕಡಿತದೆ ನೋಡಿ ಅದ್ರ ಮ್ಯಾಗ ಆಣ್ ಬತ್ತಂದ್ರೆ ಅದು ಇಳಿಸ್ಕೊಂಬಂದ್ಬಿಡ್ತೇವೆ ರೀ. ಆಣ ಗಟ್ಟಿ ಆಗೋದು ಆಣ್ ಗೊತ್ತಾಗ್ತದೆ ರೀ. ಅದು ಹಿಂಗೆ ನೀರಾಗ ಕೈ ಹಾಕಿ ಹಿಂಗೆ ಹಿಡ್ದೇವು ತಿಳ್ರಿ ಅದು ಹಿಂಗೆ ಹೊಡೆದೇವ್ ಗಂಟಾಗಿಬಿಡ್ತದೆ ರೀ. ಅದು ಇಳಿಸ್ಕೊಂಬಂದ್ಬಿಡ್ತೇವೆ ರೀ. ಅಗದಿ ಪ್ಯೂರ್ ಇರ್ತದೆ ರೀ. ಅದು ಪ್ಯೂರ್ ಮಾಲ್ ತೊಗೋತೇವೆ ತೇಳಿ ವಿಶ್ವಾಸ ಮ್ಯಾಗ ವ್ಯಾಪಾರ ಆಗ್ತದೆ ರೀ. ಇಟ್ಟೇ ಇದೇ ನಾವು ಮತ್ತೇನು ಹೋಗಿ ಬೇರೆ ಕಡೆ ಇಟ್ಕೊಂಡು ಕೂತ್ರೆ ಯಾರು ತೊಗೊಳಲ್ಲ ರೀ. ವಿಶ್ವಾಸ ಇಲ್ಲಿ ಮುಂದೆ ನಿಂತು ನೋಡ್ತಾರೆ ರೀ. ದಿನ ಬಂದ್ರಿ ನೋಡಿ ವಿಶ್ವಾಸ ಮ್ಯಾಗ ಭಾರಿ ಅಂತೇಳಿ ವಿಶ್ವಾಸ ಮ್ಯಾಗ ತೊಗೊಂಡು ಹೋದವ್ರು ಸುನೇ ಹೊಳಿ ಬಂದು ಹೇಳ್ತಾರೆ ಭಾರಿ ಅದ್ರಿ ಭಾರಿ ಅದ್ರಿ ಅಂತೇಳಿ. ಎಷ್ಟು ಮಂದಿ ಇಜಾಪುರ ಹಿಡಿದು ಈಗ ಇದ್ರ ಹಿಡಿದೆಲ್ಲ ಕೊಟ್ಟಿದ್ದೇವೆ ರೀ. ಆಂಧ್ರ ಸುನೇ ಕೊಟ್ಟಿದ್ದೇವೆ ರೀ. ಮೊನ್ನೆ 100 ಬಾಟ್ಲಿ ರೀ. ಪಾಕ ಎಲ್ಲ ಆಂಧ್ರ ಬಾಂಬೆ ಎಲ್ಲ ಕಡೆ ಹೋಗ್ಯಾವ ನೋಡ್ರಿ. ಒಂದು ಬಾರಿಗೆ ಸುಮಾರು 1,000 ಲೀಟರ್ ಕಬ್ಬಿನ ಹಾಲನ್ನ ಕಡಾಯಿ ಅಥವಾ ಕೊಪ್ಪರಿಗೆಗೆ ತುಂಬಿಸಿ ಬೆಲ್ಲವನ್ನ ತಯಾರಿಸಲಾಗುತ್ತೆ. ಇಲ್ಲಿ ಒಂದು ದಿನಕ್ಕೆ 4 ಬ್ಯಾಚ್ನಲ್ಲಿ ಬೆಲ್ಲವನ್ನ ತಯಾರಿಸಲಾಗುತ್ತೆ. ಇಲ್ಲಿ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಹಲವು ವಿವಿಧ ಬೆಲ್ಲಗಳನ್ನ ತಯಾರಿಸಲಾಗುತ್ತೆ. ಇಲ್ಲಿ ತಯಾರಾಗುವ ಬಹುಪಾಲು ಬೆಲ್ಲ ಆಲೆಮನೆಯಲ್ಲೇ ಮಾರಾಟವಾಗುತ್ತೆ. ಜನರು ಹುಡುಕಿಕೊಂಡು ಬಂದು ಬೆಲ್ಲವನ್ನ ಕೊಳ್ತಾರೆ. ಇನ್ನು ಕೆಂಪು ಬೆಲ್ಲವನ್ನ ವಿಜಯಪುರ ಮತ್ತು ಸಾಂಗ್ಲಿ ಮಾರ್ಕೆಟ್ನಲ್ಲಿ ಎಲ್ಲಿ ಬೆಲೆ ಹೆಚ್ಚಿರುತ್ತೋ ಆ ಮಾರುಕಟ್ಟೆಗೆ ಕಳುಹಿಸುತ್ತೇವೆ. ಜತೆಗೆ ಇಲ್ಲಿರುವ ಸೂಪರ್ ಮಾರ್ಕೆಟ್ಗೂ ನಾವು ಬೆಲ್ಲ ಮಾರಾಟ ಮಾಡ್ತೇವೆ ಅಂತಾರೆ ಅಪ್ಪು ವೀರಭದ್ರಪ್ಪ ಬೆಳ್ಳುಂಡಗಿ ಅವರು. ಇಲ್ಲಿ ಆರ್ಗ್ಯಾನಿಕ್ ಏನು ಮಾಡ್ತೇವೆ ಜಾಗದ ಮೇಲೆ ಅಟ್ಟೆ ಸೇಲ್ ಮಾಡ್ತೇವೆ ರೀ. ಅದು ಆರ್ಗ್ಯಾನಿಕ್ ಒಂದು ಸ್ವಲ್ಪ 45 ರುಪೀಸ್ ರೇಟ್ ಇರುತ್ತೆ. ಆಮೇಲೆ ಅದ್ರ ಕೂಡ ಏನು ಮಾಡ್ತೇವೆ ಪಾಕ ಅಂತೇಳಿ ತೆಗಿತೇವೆ ನಾವು. ಅದು 1 ಲೀಟ್ರ್ ಪಾಕ ಇರುತ್ತೆ. 100 ರೂಪಾಯಿದಂಗೆ ಪಾಕ ಮಾರ್ತೇವೆ. ಆಮೇಲೆ ಇಲ್ಲಿ ನಾವು ರೋಡ್ ಸೈಡ್ ಇದ್ದುದರಿಂದ ನಮ್ಮದು ಪಾಕ ಬೆಲ್ಲ ಜಾಸ್ತಿ ಹೋಗುತ್ತೆ. ಬೆಲ್ಲ ಏನದ 10 ಕಿಲೋದಿಂದ 5, 1 ಕಿಲೋ, ಅರ್ಧ ಕಿಲೋ, ಆಮೇಲೆ 15 ಗ್ರಾಮದೊಂದು ಅಡಿಕೆ ಬೆಲ್ಲ ಬರುತ್ತೆ, ಅದನ್ನು ಮಾಡ್ತೇವೆ. ಆಮೇಲೆ ಕೆನ್ಬೆಲ್ಲ ಅಂತೇಳಿ ತೆಗಿತೀವಿ. ಅದು 100 ರುಪೀಸ್ ಕೆಜಿ ಮಾರುತ್ತೆ. ಮೇಲಿಂದ ಬಂದು ಕೆನ್ಬೆಲ್ಲ ಅದು ತೆಗಿತೀವಿ. ಶುಗರ್ದವ್ರು ಹೆಚ್ಚು ಅದು ಕೆನ್ಬೆಲ್ಲ ಬೇಡಿಕೆ ಮಾಡಿ ಒಯ್ತಾರೆ ರೀ. ಆಮೇಲೆ ಇದು ಆರ್ಗ್ಯಾನಿಕ್ ಬೆಲ್ಲನು ಆಲ್ಮೋಸ್ಟ್ ಎಲ್ಲ ಶುಗರ್ದವ್ರಿಗೆ ಚಲೋ ಅಂತೇಳಿ ಆರ್ಗ್ಯಾನಿಕ್ ಬೆಲ್ಲ ತೊಗೋತಾರೆ. ಅದೊಂದು ಸ್ವಲ್ಪ ಕಪ್ ಬಂದ್ರೂ ಮಾರ್ಕೆಟ್ದಾಗ ಏನದ ಕಪ್ ಅಂತೇಳಿಸಿಂದ್ರೆ ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ. ಅದೇ ನಾವು ಗಾಣದಾಗ ನಾವು ಮಾಡೋದಿತ್ತು ನಮ್ದು ಆರ್ಗ್ಯಾನಿಕ್ ಅಂತೇಳಿ ನಂಬಿ ನಮ್ಮಲ್ಲಿ ಹೆಚ್ಚು ಒಯ್ತಾರೆ ಬಂದು. ಯಾಕಂದ್ರೆ ನಾವು ಮಾರ್ಕೆಟ್ಗೆ ಅದು ವಿಶೇಷ ಕಳಿಸೋದೇ ಇಲ್ಲ. ಎಲ್ಲ ನಮ್ಮ ಗಾಣದಾಗ ಏನು ಸೇಲ್ ಆತೋ ಅದೇ ಅಷ್ಟೇ. ಮಾರ್ಕೆಟ್ ಕಳಿಸ್ಬೇಕಾಗಿತ್ತು ಅಂದರೆ ಕೆಂಪು ಬೆಲ್ಲ ನಾವು ಇಲ್ಲಿ ಬಿಜಾಪುರ ಪದ್ಮಾವತಿ ಅವ್ರ ಬಳಿ ಹಾಕ್ತೇವೆ. ಆಮೇಲೆ ಸಾಂಗ್ಲಿಗೆ ಅಲ್ಲಿ ಅಡ್ತಿಗೆ ಒಂದು ಅಲ್ಲಿ ಕಳಿಸ್ತೇವೆ. ಇಲ್ಲಿ ನಮ್ಮ ಲೋಕಲ್ ಒಂದು ಸೂಪರ್ ಮಾರ್ಕೆಟ್ ಇದೆ ನಮ್ಮದೇ. ಆ ಸೂಪರ್ ಮಾರ್ಕೆಟ್ಗಿಟ್ಟು ನಾವು ಬೆಲ್ಲ ಇದು ಮಾಡ್ತೇವೆ. ಆದಮೇಲೆ ಹೊರಗೆ ಸೂಪರ್ ಮಾರ್ಕೆಟ್ದವರು ಕೇಳ್ತಾರೆ. ಆದರೆ ನಾವು ಕೊಡೋದು ಅವ್ರಿಗೆ 5-6 ತಿಂಗಳು ಅಷ್ಟೇ. ಆದರೆ ಅವರು 12 ತಿಂಗಳು ಕೇಳ್ತಾರೆ. ನನಗೆ ಎಷ್ಟು ಹಾಕ್ಯದ ಅಷ್ಟನ್ನ ಅವರಿಗೆ ಕೊಡ್ಕೊತೋತೀವಿ. ಆ ವಿಶೇಷ ಅಂದ್ರೆ ಏನು ರೀ, ಈಗ ಇದು ಜವಾರಿ ಬೆಲ್ಲ ಅಂದ್ರೆ ಭಾಳ ಬೆಸ್ಟ್ ಅಲ್ರಿ. ಇದು ಎಲ್ಲರಿಗೆ ತಿರ್ಲಕ್ಕ ಮಾಡ್ಲಕ್ಕ ಅಗದಿ ಭಾಳ ಇವನ್ ರೀ. ಇದು ಇವನ್ ಬೆಲ್ಲ ತೆಗಿತೇವೆ ಅಂತೇಳಿ ಎಲ್ಲ ಇಲ್ಲೇ ವ್ಯಾಪಾರಿಗೆ ಆಗ್ತದೆ ರೀ. ದಿನ ವ್ಯಾಪಾರ ಇಲ್ಲೇ ಆಗ್ತದೆ ರೀ. ವ್ಯಾಪಾರ ಆಗೋದ್ರಿಂದ ಇಲ್ಲಿ ಸೇಲ್ ಆಗ್ತದೆ ರೀ ಭಾಳ. ಇದು ಜವಾರಿ ತೆಗಿತೇವೆ ಅಂತೇಳಿ ಅಂದ್ರೆ ಜವಾರಿ ಇಲ್ಲಾಂದ್ರೆ ಅದು ಅಂಗಡಿಯಿಂದ ಏನು ಮಾಡ್ತಾರೆ ರೀ, ಸಕ್ಕರೆ ಹಾಕೋದು ಮಿಕ್ಸ್ ಆಗಿ ಬಂದಿರ್ತಾರೆ ರೀ, ಯಾರು ತೊಗೊಳಲ್ಲ ರೀ. ನಮ್ಮ ವಿಶ್ವಾಸ ಮ್ಯಾಗ ಇಲ್ಲಿ ಎಲ್ಲ ತೊಗೊಂಡ್ಬಿಡ್ತಾರೆ ರೀ. ಇಲ್ಲಿ ಪಾಕು ಎಲ್ಲ ಇದನ್ನೇ ರೀ, ಆರ್ಗ್ಯಾನಿಕೇ ರೀ. ಪಾಕ ಆರ್ಗ್ಯಾನಿಕ್ ರೀ. ಅದು 100 ರೂಪಾಯಿ ಲೀಟ್ರ್ ಮಾರ್ತೇವೆ ರೀ. ಬೆಲ್ಲು 40-45 ಮಾರ್ತೇವೆ ರೀ. 1 ಲೀಟ್ರಕ್ಕೆ ಮಾರ್ತೇವೆ ರೀ. ಇದು ಎಲ್ಲ ಅಗದಿ ಯವನ್ ಅದ ರೀ. ಅಡಿಕೆ ಬೆಲ್ಲ ರೀ ಅವು ತೆಗಿತೇವೆ ರೀ. ಕೆನ್ಬೆಲ್ ತೆಗಿತೇವೆ ರೀ. ಕೆನ್ಬೆಲ್ 100 ರೂಪಾಯಿ ಕಿಲೋ. ಅವ್ರು ಹೇಳಿದ್ರೆ ಆರ್ಡರ್ ಕೊಟ್ರೆ ತೆಗೆದು ಕೊಟ್ಬಿಟ್ಟು ಒಟ್ಟು ದಿನ ವ್ಯಾಪಾರ ಚಲೋ. ಪ್ರತಿದಿನ 1 ಟನ್ ಬೆಲ್ಲ ಉತ್ಪಾದನೆ. ಕಳೆದ ವರ್ಷ 90 ಟನ್ ಬೆಲ್ಲ ಉತ್ಪಾದನೆ. ಅಪ್ಪು ವೀರಭದ್ರಪ್ಪ ಬೆಳ್ಳುಂಡಗಿ ಅವರು ಕಳೆದ ವರ್ಷ ತಮ್ಮ ಆಲೆಮನೆಯಲ್ಲಿ 900 ಟನ್ ಕಬ್ಬನ್ನ ನುರಿಸಿ 90 ಟನ್ ಬೆಲ್ಲವನ್ನ ಉತ್ಪಾದಿಸಿದ್ರು. ಈ ವರ್ಷ ಇದುವರೆಗೂ 500 ಟನ್ಗೂ ಹೆಚ್ಚಿನ ಕಬ್ಬನ್ನ ನುರಿಸಿದ್ದು 50 ಟನ್ಗೂ ಹೆಚ್ಚಿನ ಬೆಲ್ಲವನ್ನ ತಯಾರಿಸಿದ್ದಾರೆ. ತಾವು ತಯಾರಿಸುವ ಜವಾರಿ ಬೆಲ್ಲಕ್ಕೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದ್ದು ದರ ಸಹ ಹೆಚ್ಚು ಸಿಗುತ್ತಿದೆ. ಹಾಗಾಗಿ ಖರ್ಚು ಕಳೆದು ವರ್ಷಕ್ಕೆ 8ರಿಂದ 10 ಲಕ್ಷ ರೂವರೆಗೆ ಲಾಭ ಕೂಡ ಸಿಗ್ತಾ ಇದೆ. ನಾವು ಬೆಲ್ಲ ಎಲ್ಲ ತಯಾರು ಮಾಡಿ ಮಾರ್ಕೆಟ್ ಕಳಿಸ್ತೇವೆ ರೀ. ಆಮೇಲೆ ಇಲ್ಲಿ ಲೋಕಲ್ ಮಾರ್ತೇವೆ. ಆಮೇಲೆ ನಮ್ಮ ಬೆಲ್ಲಿಗೆ ಯಾಕೆ ಹೆಚ್ಚಿಗೆ ಕಿಮ್ಮತ್ತು ಆದತ್ತಂದ್ರೆ ಹೊರಗಡೆ ಎಲ್ಲ ಮಾಲಿಂಗ್ಪುರ ಸೈಡ್ ಆ ಕಡೆ ಏನು ಮಾಡ್ತಾರೆ, ಸಕ್ಕರೆ ಹಾಕಿ ಬೆಲ್ಲ ತಯಾರು ಮಾಡ್ತಾರೆ. ಸಕ್ಕರೆ ಹಾಕಿ ಯಾವ ಕಲರ್ ಹೇಳ್ತೀರಿ ಆ ಕಲರ್ ಹಾಕಿ ಬೆಲ್ಲ ತಯಾರು ಮಾಡ್ತಾರೆ. ಆದ್ರೆ ನಾವು ಒಟ್ಟು ಸಕ್ಕರೆ ಯೂಸ್ ಮಾಡಲ್ಲ. ಏನು ಆ ಕಬ್ಬಿನ ಹಾಲದಿಂದ ಏನು
ಬೆಲ್ಲ ತಯಾರಾಗ್ತದೆ, ಅದೇ ಬೆಲ್ಲ ಅಷ್ಟೇ. ಇದಕ್ಕೆ ಏನಂತಾರೆ ಜವಾರಿ ಬೆಲ್ಲ ಅಂತಾರೆ. ಜವಾರಿ ಬೆಲ್ಲ ಅನ್ನೋದ್ರಿಂದ ಇದು ಶುಗರ್ ಇದ್ದವ್ರಿಗೆ ಹೆಚ್ಚಿನ ಭಾಗ ಚಲೋ ಆಗ್ತದೆ ಅಂತೇಳಿ ಎಲ್ಲರೂ ನಮ್ಮಲ್ಲಿ ಇಲ್ಲಿ ಲೋಕಲ್ಲು ಬಂದು ಹೋಗ್ತಾರೆ. ಮಾರ್ಕೆಟ್ನಾಗಾದರೂ ನಮ್ಮ ಜವಾರಿ ಬೆಲ್ಲಿಗೆ ಒಂದು ಸ್ವಲ್ಪ ಕಿಮ್ಮತ್ತು ಜಾಸ್ತಿ ಇದೆ, ರೇಟ್ ಜಾಸ್ತಿ ಕೊಡ್ತಾರೆ. ಅದರಿಂದ ಇದು ಎಲ್ಲ ಮಾಡೋದ್ರಿಂದ ಏನಾಗ್ತದೆ, ಒಂದು 20-30 ಜನಕ್ಕೆ ವರ್ಕ್ ಕೆಲಸ ಕೊಟ್ಟಂಗೆ ಆಗ್ತದೆ. ಆಮೇಲೆ ಅವ್ರಿಗೊಂದು ಉದ್ಯೋಗ ಆಗ್ತದೆ. ನಮ್ಗೆ ಇನ್ಕಮ್ ಏನಿಲ್ಲ ಅಂದರೂ ಇಯರ್ಲಿ ಇನ್ಕಮ್ ಇಂತಿಷ್ಟು ಅಂತೇಳಿ ಒಂದು 8 ಲಕ್ಷ ರೂಪಾಯಿ ಇನ್ಕಮೂ ಸಿಗ್ತದೆ. ಅಪ್ಪು ವೀರಭದ್ರಪ್ಪ ಬೆಳ್ಳುಂಡಗಿ ಅವರು ಆಲೆಮನೆ ಸ್ಥಾಪಿಸುವ ಮೂಲಕ ತಮ್ಮ ತೋಟದ ಕಬ್ಬನ್ನ ತಾವೇ ನುರಿಸಿ ಬೆಲ್ಲ ತಯಾರಿಸುತ್ತಿದ್ದಾರೆ. ಜೊತೆಗೆ ಸ್ವ ಉದ್ಯೋಗವನ್ನು ಕಂಡುಕೊಂಡಿದ್ದು ಸುಮಾರು 8ರಿಂದ 10 ಜನರಿಗೆ ಕೆಲಸ ನೀಡಿದ್ದಾರೆ. ಇನ್ನು ಬೆಲ್ಲ ತಯಾರಿಕೆಯಿಂದ ಇವರು 8ರಿಂದ 10 ಲಕ್ಷ ರೂಪಾಯಿ ಲಾಭ ಪಡೆದಿದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಿಸುವುದಕ್ಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.